ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇವತ್ತಿನ ವೇದಿಕೆ ಬಹಳ ವಿಶೇಷವಾಗಿದೆ. ಮಧ್ಯದಲ್ಲಿ ರಾಘವೇಂದ್ರ ಅವರು ಕುಳಿತಿದ್ದರು, ಅವರ ಪಕ್ಕದಲ್ಲಿ ಪ್ರಸಾದರಾವ್ ಕೂತಿದ್ದರು, ಅವರ ಪಕ್ಕದಲ್ಲಿ ಅನಂತ ಕುಲಕರ್ಣಿಯರು ಕೂತಿದ್ದಾರೆ. ಅಂದರೆ ರಾಘವೇಂದ್ರ ಪ್ರಸಾದ ಅನಂತವಾಗಿದೆ ಈ ವೇದಿಕೆಯ ಮೇಲೆ ಅನ್ನುವುದು ನಮಗೆ ಅರ್ಥವಾಗ್ತಾ ಇದೆ. ಹತ್ತ ಕಡೆ 3 ಜನ ಗುಂಡೂರಾವ್ ಇದ್ದೇವೆ. ಇಬ್ಬರು ಆಕೃತಿಯಲ್ಲಿ, ಒಬ್ಬರು ಹೆಸರಿನಲ್ಲಿ, ಒಬ್ಬರು ಮೈಕ್ ಮುಂದೆ ನಿಂತಿದ್ದಾರೆ. ಕೊನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಪ್ರಥಮ ಅವತಾರ ಪ್ರಹ್ಲಾದನ ಅವತಾರದಲ್ಲಿ ಆರಾಧ್ಯ ದೇವತೆಯಾದ ನರಸಿಂಹದೇವರು ಸಭೆಗೆ ನಾಯಕರಾಗಿದ್ದಾರೆ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳ ಎಲ್ಲ ಸನ್ನಿಧಾನ ಇಲ್ಲಿ ತುಂಬಿದೆ. ಜೊತೆಯಲ್ಲಿ 3 ಜನ ಗುಂಡೂರ ಯಾಕೆ ಬಂದಿದ್ದಾರೆ ಅನ್ನೋದು ಚರ್ಚೆ. ಸಂಸ್ಕೃತದಲ್ಲಿ ಗುಂಡ ಅನ್ನೋ ಶಬ್ದಕ್ಕೆ ಪುಡಿ ಮಾಡುವುದು ಅಂತ ಅರ್ಥ. ಶ್ರೀಮದ್ ವಾದಿರಾಜರು ಗುಂಡ ಕ್ರಿಯೆ ಅಂತಲೇ ಒಂದು ಗ್ರಂಥ ಬರೆದಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಏನು ಮಾಡ್ತಾರೆ, ನಾವು ಅವರಲ್ಲಿ ಬೇಡಿಕೊಂಡಾಗ ನಮ್ಮ ಎಲ್ಲ ಕಷ್ಟಗಳನ್ನು ಪುಡಿ ಮಾಡ್ತಾರೆ. ಹಾಗಾಗಿ ಎಲ್ಲ ಕಷ್ಟಗಳನ್ನು ರಾಘವೇಂದ್ರ ಸ್ವಾಮಿಗಳು ಪುಡಿ ಮಾಡಿ ನಾಶ ಮಾಡ್ತಾರೆ ಅನ್ನೋದಕ್ಕೆ ಸಂಕೇತವಾಗಿ ಅದರಲ್ಲಿ ಪೂರ್ಣ ಭರವಸೆ ಇರಲಿ ಅಂಥೇಳಿ 3 ಜನ ಗುಂಡೂರಾಯರು ವೇದಿಕೆ ಮೇಲೆ ಕೂತಿದ್ದೇವೆ ನಾವು. ಜೊತೆಯಲ್ಲಿ ಸಭೆ ಅತ್ಯಂತ ಮನೋಹರವಾಗಿದೆ. ಮನೋಹರವರೇ ಇದ್ದ ಮೇಲೆ ಸಭೆ ಮನೋಹರವಾಗದೆ ಇನ್ನು ಹೇಗಿರಕ್ಕೆ ಸಾಧ್ಯ? ಅವರು ಎಷ್ಟು ಸೌಜನ್ಯಶೀಲರು ಅನ್ನೋದಕ್ಕೆ ಅವರ ಹೆಸರು ನಮಗೆ ತಿಳಿಸಿಕೊಡ್ತಾ ಇದೆ. ಅವರು ಎಂದು ಐ ಮನೋಹರ ಅಲ್ಲ, ವಿ ಆರ್ ಆಲ್ ಮನೋಹರ ಅಂತ ವಿ ಮನೋಹರ ಅಂತ ಹೆಸರಿಟ್ಕೊಂಡಿದ್ದಾರೆ ಅವರು. ಹಾಗಾಗಿ ಅವರ ಹೆಸರಿನಲ್ಲೇ ಒಂದು ಸಮೂಹವನ್ನು ತಮ್ಮ ಜೊತೆಗೆ ಕರೆದುಕೊಂಡು ಹೋಗುವಂತಹ ಅವರ ಸೌಜನ್ಯಶೀಲ ವ್ಯಕ್ತಿತ್ವವನ್ನು ನಮಗೆ ಕಂಡು ಬರ್ತಾ ಇದೆ. ಹಿರಿಯರಾದ ಮಾನ್ಯ ಗುಂಡೂರಾಯರು ಮಾತಾಡಿದ ಮೇಲೆ ಮತ್ತೆ ಮಾತಾಡಬೇಕಾಗಿದ್ದರೆ ನಮಗೆ ಗುಂಡಿಗೆ ಇರಬೇಕು. ಅವರು ಸಂಗೀತ, ಸಾಹಿತ್ಯ, ಶಾಸ್ತ್ರ, ಪ್ರತಿಭೆ ಎಲ್ಲವನ್ನು ಅಚ್ಚು ಹೊಡೆದು ಒಂದು ಅಚ್ಚು ತೆಗೆದರೆ ಅವರು ಗುಂಡೂರಾವ್ ಅವರು. ಹಾಗಾಗಿ ಅವರು ಗಂಭೀರವಾದ ವೇದಿಕೆಯಲ್ಲೂ ಅವರು ಮಿಂಚ್ತಾರೆ, ಹಾಸ್ಯದ ವೇದಿಕೆಯಲ್ಲೂ ಅವರು ಮಿಂಚ್ತಾರೆ, ತತ್ವಜ್ಞಾನವನ್ನು ಹಾಸ್ಯವಾಗಿ ನಮ್ಮ ತಲೆ ಒಳಗೆ ತುಂಬುತ್ತಾರೆ. ಅವರ ಮಾತುಗಳನ್ನು ನೀವು ಕೇಳಿದಾಗ ಅರ್ಥವಾಗದೇ ಇರುವ ತತ್ವಜ್ಞಾನ ಆದರೆ ಪ್ರಯೋಜನ ಇಲ್ಲ, ಮನಸ್ಸಿನಲ್ಲಿ ಇಳಿಯುವ ತತ್ವಜ್ಞಾನ ಆಗಬೇಕು ಅನ್ನುವ ಧೋರಣೆ ಅವರ ಮಾತಿನಲ್ಲಿ ನಮಗೆಲ್ಲರಿಗೂ ಕೂಡ ಕಂಡು ಬಂದಿದೆ. ರಾಘವೇಂದ್ರ ಸ್ವಾಮಿಗಳು ಅಂತ ಅಂದ ಕೂಡಲೇ ನಮ್ಮ ಮನಸ್ಸಿಗೆ ಬರುವುದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲ್ಪವೃಕ್ಷ ಕಾಮಧೇನುಗಳ ವಿಶೇಷವನ್ನು ಮಾನ್ಯ ಗುಂಡೂರಾಯರು ನಿರೂಪಣೆ ಮಾಡಿದ್ದಾರೆ. ಸತ್ಯಧರ್ಮ ರತಾಯ ಚ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಸತ್ಯ ಮತ್ತು ಧರ್ಮದಲ್ಲಿ ಆಸಕ್ತಿಯನ್ನು ಹೊಂದಿರುವವರಾದ್ದರಿಂದ ಅವರು ಪೂಜ್ಯರಾದರು ಅನ್ನೋದನ್ನು ನಾವು ಕಾಣಬೇಕು. ನಾವು ಸಮಾಜದಲ್ಲಿ ಪೂಜ್ಯತೆಯನ್ನು ಪಡೆಯಬೇಕಾಗಿದ್ದರೆ ನಾವು ಸತ್ಯದಲ್ಲಿ ಧರ್ಮದಲ್ಲಿ ಆಸಕ್ತರಾದರೆ ಆಗ ನಾವು ಲೋಕದಲ್ಲಿ ಪೂಜ್ಯರಾಗ್ತೇವೆ ಅನ್ನುವಂಥ ಒಂದು ಸಂದೇಶ ಆ ಶ್ಲೋಕದ ಮೂಲಕ ನಮಗೆ ತಿಳಿದು ಬರ್ತಾ ಇದೆ. ನಾವು ರಾಘವೇಂದ್ರ ಸ್ವಾಮಿಗಳಿಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗ್ತೇವೆ ಅಂತ ಹೇಳಿ ಒಂದು ಅಕ್ಷರ ಜಾಸ್ತಿ ಸೇರಿಸ್ತೇವೆ ಅಂತ ಅಸತ್ಯ ಅಧರ್ಮದಲ್ಲಿ ಆಸಕ್ತರಾದರೆ ನಾವು ಪೂಜ್ಯ ಆಗಲ್ಲ. ಹುಬ್ಬಳ್ಳಿ ಧಾರವಾಡದ ಭಾಷೆ ಒಳಗೆ ಪೂಜಿ ಆಗ್ತೇವೆ. ಪೂಜಿ ಅಂದರೆ 0 ಅಂತ ಅರ್ಥ. ಹಾಗಾಗಿ ನಾವು ಪೂಜ್ಯರಾಗಬೇಕು, ಪೂಜೆ ಆಗಬೇಕು ಅನ್ನೋದನ್ನು ನಮಗೆ ಈ ಶ್ಲೋಕ ಎಚ್ಚರಿಸಿಕೊಡ್ತಾ ಇದೆ. ಸತ್ಯ ಮತ್ತು ಧರ್ಮದಲ್ಲಿ ಆಸಕ್ತಿಯ ಇರೋರು ಅನ್ನೋದು ಒಂದು ಸಾಮಾನ್ಯವಾದ ಅರ್ಥ, ಎಲ್ಲರಿಗೂ ಕೇಳಿ ಬರುವ ತಿಳಿದು ಬರುವ ಅರ್ಥ. ಅದಕ್ಕಿಂತ ಮುಖ್ಯವಾಗಿ ಅದರ ಒಳ ಅರ್ಥ ಇನ್ನೊಂದಿದೆ. ಉಪನಿಷತ್ತಿನಲ್ಲಿ ಸತ್ಯ ಅಂತಂದರೆ ಬ್ರಹ್ಮಸೂತ್ರಗಳು ಅಂತ ಹೇಳ್ತಾರೆ. ವೇದಗಳ ಅರ್ಥವನ್ನು ನಿರ್ಣಯಿಸುವ ಬ್ರಹ್ಮಸೂತ್ರಗಳಿಗೆ ಸತ್ಯ ಅಂತ ಹೆಸರು, ಹಾಗೆ ಅಂತ ಹೇಳ್ತಾರೆ. ಆ ಬ್ರಹ್ಮಸೂತ್ರದ ಮೀಮಾಂಸೆಯ ಎಲ್ಲ ಭಾವವನ್ನು ಯಾವತ್ತೂ ಹೃದಯದಲ್ಲಿ ಧಾರಣೆ ಮಾಡಿದ್ದಾರಾದ್ದರಿಂದ ಅವರು ಸತ್ಯ ಧರ್ಮರು. ಹೇಗೆ ಧಾರಣೆ ಮಾಡಿದ್ದಾರೆ? ವೇದವ್ಯಾಸರು ವೇದಗಳನ್ನು ವಿಭಾಗ ಮಾಡಿದರು. ವೇದಗಳಿಗೆ ಹೇಗೆ ಅರ್ಥ ಹಚ್ಚಬೇಕು ಅಂತ ತೋರಿಸುವುದಕ್ಕೋಸ್ಕರ ಬ್ರಹ್ಮಸೂತ್ರ ಅಂತ ಒಂದು ಗ್ರಂಥವನ್ನು ಬರೆದರು. ಅದಕ್ಕೆ ಮಧ್ವಾಚಾರ್ಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಎಲ್ಲರೂ ಅದಕ್ಕೆ ಭಾಷ್ಯವನ್ನು ಬರೆದರು. ಮಧ್ವಾಚಾರ್ಯರು ಬರೆದ ಭಾಷ್ಯಕ್ಕೆ ಶ್ರೀಮದ್ ಜಯತೀರ್ಥರು ಟೀಕಾ ಗ್ರಂಥವನ್ನು ವ್ಯಾಖ್ಯಾನವಾಗಿ ಬರೆದರು. ರಾಘವೇಂದ್ರ ಸ್ವಾಮಿಗಳು ಜಯತೀರ್ಥರ ಭಾವವನ್ನು ತಿಳಿಸಿಕೊಡುವ
ಪರಿಮಳ ಅನ್ನುವ ಅದ್ಭುತವಾದ ವ್ಯಾಖ್ಯಾನ ಬರೆದರು. ಭಾವದೀಪ ಅನ್ನುವಂಥ ಒಂದು ವ್ಯಾಖ್ಯಾನ ಬರೆದರು. 32 ಶ್ಲೋಕಗಳಲ್ಲಿ 564 ಬ್ರಹ್ಮಸೂತ್ರಗಳ ಸಾರವನ್ನು ತುಂಬಿ ರಾಘವೇಂದ್ರ ಮಧ್ವಾಚಾರ್ಯರು ಅಣುಭಾಷ್ಯ ಅಂತ ಒಂದು ಚಿಕ್ಕ ಕೃತಿ ಮಾಡಿದ್ದಾರೆ. ಶ್ಲೋಕ 32, ಅದರಲ್ಲಿ 564 ಬ್ರಹ್ಮಸೂತ್ರಗಳ ಸಾರವನ್ನು ತುಂಬಿದ್ದಾರೆ. ಆ 32ರಲ್ಲಿ 564 ಸೂತ್ರಗಳ ಸಾರ ಹೇಗೆ ತುಂಬಿದೆ ಅಂತ ತೆಗೆದು ತೋರಿಸ್ಕೊಟ್ಟವರು ರಾಘವೇಂದ್ರ ಸ್ವಾಮಿಗಳು. ತತ್ವಮಂಜರಿ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಬ್ರಹ್ಮಸೂತ್ರಕ್ಕೆ ನೇರವಾಗಿ ಸಂಕ್ಷೇಪವಾಗಿ ತಂತ್ರದೀಪಿಕಾ ಅಂತ ಒಂದು ಗ್ರಂಥ ಬರೆದರು. ಅನಂತರ ಅಧಿಕರಣಗಳನ್ನು ಸಂಗ್ರಹ ಮಾಡಿ ನ್ಯಾಯಮುಕ್ತಾವಲಿ ಅಂತ ಒಂದು ಗ್ರಂಥ ಬರೆದರು. ಹೀಗೆ ಬ್ರಹ್ಮಸೂತ್ರದ ವಿಮರ್ಶೆಗೆ, ಅದರ ಸಿದ್ಧಾಂತದ ಒಂದು ವಿಮರ್ಶೆಗೆ ಹಲವಾರು ಕೃತಿಗಳನ್ನು ರಾಘವೇಂದ್ರ ಸ್ವಾಮಿಗಳು ಬರೆದಿದ್ದಾರೆ. ಆದ್ದರಿಂದ ಉಪನಿಷತ್ತಿನ ಭಾಷೆಯಲ್ಲಿ ಸತ್ಯ ಅಂದರೆ ಬ್ರಹ್ಮಸೂತ್ರ, ಅದರ ಅರ್ಥವನ್ನು ಹೃದಯದಲ್ಲಿ ಧಾರಣೆ ಮಾಡಿ ಅದಕ್ಕೆ ಬೇಕಾದ ಅನೇಕ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟ ಮಹಾನುಭಾವರು ಅನ್ನುವುದರಿಂದ ಅವರು ಸತ್ಯ ಧರ್ಮ ರಥಾಯಚ ಅನ್ನುವ ಹೆಸರು ಸಾರ್ಥಕವಾಗಿದೆ. ರಾಘವೇಂದ್ರ ಅಂತ ಇನ್ನೊಂದು ಹೆಸರು ಶಬ್ದ ಇದರೊಳಗಿದೆ. ಈ ರಾಘವೇಂದ್ರ ಅನ್ನೋದು 3 ಜನರ ಹೆಸರು. ಮೊಟ್ಟ ಮೊದಲು ರಘುವಂಶದಲ್ಲಿ ಬಂದ ಎಲ್ಲ ರಾಜರಿಗೆ ರಾಘವ ಅಂತ ಹೆಸರಾದರೆ, ಆ ರಾಘವರಲ್ಲಿ ಇಂದ್ರ ಅಂದರೆ ಶ್ರೇಷ್ಠನಾದವನು ರಾಮಚಂದ್ರನಾದ್ದರಿಂದ ಅವನಿಗೆ ರಾಘವೇಂದ್ರ ಅಂತ ಮೊದಲ ಹೆಸರು. ರಾಘವ ಅಂದ್ರೇ ರಾಮದೇವರು, ಅವರನ್ನು ತನ್ನ ಇಂದ್ರ, ತನ್ನ ಸ್ವಾಮಿ ಅಂತ ಭಾವಿಸಿಕೊಂಡ ಹನುಮಂತ ರಾಘವೇಂದ್ರ. ಇವರಿಬ್ಬರ ಅನುಗ್ರಹಕ್ಕೆ ಪಾತ್ರರಾದದ್ದರಿಂದ ಇವರು ರಾಘವೇಂದ್ರರು ಅಂತ ಅನಿಸಿಕೊಂಡಿದ್ದಾರೆ. ಹೀಗಾಗಿ ಆ ಶ್ಲೋಕ ನಮಗೆ ರಾಮದೇವರು ಕೂಡ ಸತ್ಯ ಧರ್ಮದಲ್ಲಿ ರಥರಾಗಿದ್ದಾರೆ ಅಂತ ಅವರ ರಾಮಾಯಣ ಚರಿತ್ರೆ ತಿಳಿಸಿಕೊಡ್ತಾ ಇದೆ. ಹನುಮಂತನು ಸತ್ಯ ಧರ್ಮದಲ್ಲಿ ರಥನಾಗಿದ್ದಾನೆ ಅಂತ ಹನುಮಂತನ ಚರಿತ್ರೆ ತಿಳಿಸಿಕೊಡ್ತಾ ಇದೆ. ರಾಘವೇಂದ್ರ ಸ್ವಾಮಿಗಳು ಸತ್ಯ ಧರ್ಮದಲ್ಲಿ ರಥರಾಗಿದ್ದಾರೆ ಅಂತ ಅವರ ಚರಿತ್ರೆ ತಿಳಿಸಿಕೊಡ್ತಾ ಇದೆ. ಹಾಗಾಗಿ ಇದು ಮೊದಲು ರಾಮದೇವರ ಸ್ತೋತ್ರ, ಅನಂತರ ಹನುಮಂತನ ಸ್ತೋತ್ರ, ಅನಂತರ ರಾಘವೇಂದ್ರ ಗುರುಗಳ ಸ್ತೋತ್ರ. ಈ ಅನುಸಂಧಾನ ಇಟ್ಟುಕೊಂಡು ನಾವು ಅವರ ಮುಂದೆ ಈ ಶ್ಲೋಕವನ್ನು ಹೇಳಿದರೆ, ರಾಘವೇಂದ್ರ ಸ್ವಾಮಿಗಳು ಎಷ್ಟು ಜನರಿಗೆ ಹತ್ತಿರ ಅಂತಂದರೆ, ಯಾವುದೇ ಜಾತಿ ಜನಾಂಗದ ಭೇದವಿಲ್ಲದೆ ಹುಟ್ಟುವ ಮಗುವಿಗೆ ಮಾತನಾಡಲಿಕ್ಕೆ ಶುರುವಾದ ಕೂಡಲೇ ಅಮ್ಮ ಪೂಜ್ಯಾಯ ರಾಘವೇಂದ್ರಾಯ ಶ್ಲೋಕ ಹೇಳಿಕೊಡುವಷ್ಟರ ಮಟ್ಟಿಗೆ ರಾಘವೇಂದ್ರ ಸ್ವಾಮಿಗಳು ಸಮಾಜಕ್ಕೆ ಹತ್ತಿರವಾಗಿದ್ದಾರೆ. ಜೊತೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಫೋಟೋವನ್ನು ತೋರಿಸಿ ಮಕ್ಕಳಿಗೆ ಅಮ್ಮ ನೋಡು ತಾತ ತಾತ ಅಂತ ರಾಘವೇಂದ್ರ ಸ್ವಾಮಿಗಳನ್ನು ಮಕ್ಕಳಿಗೆ ಪರಿಚಯಿಸುವಷ್ಟು ರಾಘವೇಂದ್ರ ಸ್ವಾಮಿಗಳು ಎಲ್ಲರ ಮನೆಯ ಮನಸ್ಸಿಗೆ ಹತ್ತಿರವಾಗಿದ್ದಾರೆ ಅನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು. ರಾಘವೇಂದ್ರ ಸ್ವಾಮಿಗಳ ಒಂದು ಶ್ಲೋಕ ಇದೆ, ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ನವಿದ್ಯತೆ ಅಂತ ಒಂದು ಶ್ಲೋಕ. ಅಂದರೆ ಅವರು ಭಗವಂತನನ್ನು ಅಪರೋಕ್ಷ ಮಾಡಿಕೊಂಡಿದ್ದಾರೆ, ಅಂದರೆ ಭಗವಂತನ ದರ್ಶನವನ್ನು ಪಡೆದಿದ್ದಾರೆ. ಜೊತೆಯಲ್ಲಿ ಸಮುಪೇಕ್ಷಿತ ಭಾವಜಃ ಎಲ್ಲ ಕಾಮನೆಗಳನ್ನು ಉಪೇಕ್ಷೆ ಮಾಡಿದವರಾಗಿದ್ದಾರೆ. ಆದರೆ ಕೇಳಿದ್ದನ್ನೆಲ್ಲ ಕೊಡುವ ಗುರುಗಳಾಗಿದ್ದಾರೆ. ಇಂಥ ಗುರುಗಳು ಇನ್ನೊಬ್ಬರಿಲ್ಲ ಅನ್ನೋದು ಈ ಶ್ಲೋಕದ ಭಾವ. ತಾವು ಸಮುಪೇಕ್ಷಿತ ಭಾವಜಃ, ಯಾವ ಕಾಮನೆಯನ್ನೂ ಕೂಡ ತೋರಿಕೊಳ್ಳದೆ ಇರತಕ್ಕಂಥವ್ರು, ಎಲ್ಲ ಕಾಮನೆಯನ್ನು ಮೀರಿ ನಿಂತ ಮಹಾನುಭಾವರು. ಆದರೆ ನಮ್ಮ ಎಲ್ಲ ಕಾಮನೆಗಳನ್ನು ಪೂರೈಸುವಂತಹ ಮಹಾನುಭಾವರು. ಹೀಗೆ ನಾವು ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಚರಿತ್ರೆಯನ್ನು ಕೇಳಿದಾಗ ಬಡತನಕ್ಕೆ ಒಂದು ಉದಾಹರಣೆ ಆಗುವಂತಹ ವ್ಯಕ್ತಿತ್ವ ಅವರ ಜೀವನ ಚರಿತ್ರೆ ಅಂತ ನಾವು ಕೇಳ್ತೇವೆ. ಅಂಥ ಬಡತನದಲ್ಲಿ ಕೇಳಿದ್ದು ಕೊಡುವಂತಹ ಅವರ ಗುರುಗಳಿದ್ದರೂ ಕೂಡ ಆ ಗುರುಗಳಲ್ಲಿ ಯಾವ ಸಂಪತ್ತನ್ನೂ ಕೇಳದೆ ಬಡತನವನ್ನೇ ತನ್ನ ಸಂಪತ್ತಾಗಿ ಹಾಸಿ ಹೊದ್ದುಕೊಂಡು ಮೆರೆದು ಇವತ್ತವರಿಗೆ ನಾವು ಬಂಗಾರದ ರಥದಲ್ಲಿ ಮೆರವಣಿಗೆ ಮಾಡ್ತೇವೆ, ಬೆಳ್ಳಿಯ ರಥದಲ್ಲಿ ಮೆರವಣಿಗೆ ಮಾಡ್ತೇವೆ. ಅವರನ್ನು ನಾವು ಬಂಗಾರದ ಕವಚ ಹಾಕಿ ಖುಷಿ ಪಡ್ತೇವೆ. ಯಾಕೆ ಅಂದರೆ ಅವರು ಏನೂ ಕೇಳಲ್ಲ, ಅದಕ್ಕೆ ನಮ್ಗೆ ಧೈರ್ಯ, ಅವರಿಗೆಲ್ಲ ಕೊಡ್ತೀವಿ ನಾವು. ಇದು ಮನುಷ್ಯನ ಸ್ವಭಾವ. ಯಾರು ಬಹಳ ತುಂಬ ಕೇಳೋ ಚಟದವ್ರು ಇರ್ತಾರೆ, ಕೇಳೋ ಚಟದವ್ರಿಗೆ ಏನೂ ಸಿಗಲ್ಲ. ಯಾಕೆಂದರೆ ಕೇಳ್ತಾರೆ, ಏನು ಕೊಡಬಾರ್ದು ಅಂತಲೇ ಜನರಿಗೆ ಅನಿಸ್ತಾ ಇರುತ್ತೆ. ಯಾರು ಕೇಳಲ್ಲ ಅವ್ರಿಗೆಲ್ಲರಿಗೂ ಕೊಡಬೇಕು ಅಂತ ಅನಿಸ್ತಾ ಇರುತ್ತೆ. ರಾಘವೇಂದ್ರ ಸ್ವಾಮಿಗಳಿಗೆ ಎಲ್ಲರೂ ಯಾಕೆ ಇಷ್ಟು ವೈಭವ ಮಾಡ್ತಾರೆ ಅಂದರೆ ಅವರು ಏನೂ ಕೇಳಲ್ಲ, ಅದಕ್ಕೆ ನಮಗೆ ಕೊಡಬೇಕು ಅಂತ ಅನಿಸುತ್ತೆ ಅನ್ನುವಂತಹ ಒಂದು ವ್ಯಕ್ತಿತ್ವ ರಾಘವೇಂದ್ರ ಸ್ವಾಮಿಗಳ ವ್ಯಕ್ತಿತ್ವ ಅನ್ನೋದನ್ನು ನಾವು ಗಮನಿಸಬೇಕು. ಮತ್ತೊಂದು ಆ ರಾಘವೇಂದ್ರ ಸ್ವಾಮಿಗಳ ಪವಾಡಗಳ ಹಿಂದೆ ಏನಿದೆ ಅನ್ನುವುದನ್ನು ನಾವು ಗಮನಿಸಬೇಕು. ಈಗೆಲ್ಲ ನೀವು ದೂರದರ್ಶನಗಳನ್ನು ನೋಡುವಾಗ 2 ದಿವಸಗಳೊಳಗೆ 24 ಗಂಟೆಗಳೊಳಗೆ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರ ಬನ್ನಿ ಅಂತ ಫೋನ್ ನಂಬರ್ ಕೊಟ್ಟು ಅವರು ಬೇಕಾದಷ್ಟು ಹೋಮ ಹವನ ವಶೀಕರಣ ಎಲ್ಲ ನೀವು ಜಾಹೀರಾತು ನೋಡ್ತಾ ಇರ್ತೀರಿ.
ಆದರೆ ರಾಘವೇಂದ್ರ ಸ್ವಾಮಿಗಳ ಪವಾಡದ ಹಿಂದೆ ಏನಿದೆ